ದೇವ್ರೇ, 3ನೇ ಸತಿ ತೆಗಿತೆ. ರೋಸ್ ಕೊಡ್ಸಿದೀನಿ ಅವ್ಳು ಸಮಾಧಾನ ಆಗ್ಲಿ ಅಂತ. ನಿನ್ನೆಯಿಂದ ನಾವಿಬ್ರು ಮಾತಾಡ್ಸಿಲ್ಲ. ನಾವ್ ಇದಕ್ಕೆಲ್ಲ ಜಗ್ಗಲ್ಲ ತಗ್ಗಲ್ಲ ಬಗ್ಗಲ್ಲ. ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಖರ್ಚು ಮಾಡ್ಬೇಕು. ಚಾಲೆಂಜ್ ಅಂತ ಅನ್ಕೊಂಡು ನನ್ನ ಮುಂದೆ ಹೋಗಿ ಪ್ಲೀಸ್ ಕೊಡ್ಸೆ. ಅದ್ಯಾವ್ದು ಚಪ್ಪಲಿಗೆ 8,000 ಕೊಟ್ಟಿದ್ದಾಳೆ. ಅಟ್ ಕೈಂಡ್ ಆಫ್ ನಾನ್ಸೆನ್ಸ್ ನಂಗೆ ಗೊತ್ತಾಗಿಲ್ಲ. ನಾನು ಅದಕ್ಕೆ ಬೈದಿದ್ದು ಸರಿಯಾಗಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್, ಒಂದು ನಿಮಿಷ, ನಾನು ಫಸ್ಟು ಸೀಟ್ ಬೆಲ್ಟ್ ಹಾಕ್ಕೊಂಡ್ಬಿಡ್ತೀನಿ. ಕ್ವೀ ಅಂತ ಅಂತಿದೆ. ಆ್ಯಂಡ್ ನಾವೆಲ್ಲಿದ್ದೀವಿ ಗೊತ್ತಾ ಗೈಸ್? ಗೆಸ್ ಮಾಡಿ. ನಾವು ಬೆಂಗಳೂರಿನಲ್ಲಿ ಇದ್ದೀವಿ ಗೊತ್ತಾ? ಬೆಂಗಳೂರು, ಬೆಂದಕಾಳೂರು, ಬೆಂಗಳೂರು ಮಹಾನಗರ ಪಾಲಿಕೆ. ಸೊ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇಬ್ಬರೂ ಸಹ ಬಂದಿದ್ದೀವಿ. ಆ್ಯಂಡ್ ಮುಂದೆ ವ್ಲಾಗ್ ಹೆಂಗೆ ಹೋಗುತ್ತೆ ಹಂಗಂಗೆ ನೋಡಿ. ಅಪ್ಡೇಟ್ ನೋಡಿ ಹೆಂಗೆ ಕೊಟ್ಟೆ. ಬೇರೆ ಥರ ನೋಡಬೇಡಿ, ಹಂಗಂಗೆ ನೋಡಿ. ಆ್ಯಂಡ್ ಇವತ್ತು ಏನಪ್ಪ ತುಂಬ ಸ್ಪೆಷಲ್ ಅಂದರೆ, ಚೇತು 1 ಗಂಟೆಯಿಂದ ಮೇಕಪ್ ಮಾಡಿಕೊಂಡು ರೆಡಿ ಆಗಿದ್ದಾಳೆ ಗೈಸ್. ಅವಮಾನ ಮಾಡಬೇಡ. ಮೇಕಪ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ನಿಜ, ಆದ್ರೆ 1 ಗಂಟೆ ಎಲ್ಲ ಇಲ್ಲ. 1 ಗಂಟೆ ಅಲ್ಲ, ಅಬ್ಬಬ್ಬ, ಮಿನಿಮಮ್ ಅಂದ್ರೆ 2 hours. ಅಯ್ಯೋ, ಅಷ್ಟು ಮಾಡ್ಕೊಬಿಟ್ರೆ ನಾನು ನಿನ್ಕಿಂತ ಚೆನ್ನಾಗಿ ಕಾಣ್ತಾ ಇದ್ದೆ. ಆಯ್ತಾ? ಇವಾಗ ಇನ್ನೇನು, ನನ್ಕಿಂತ ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು. ಲುಕಿಂಗ್ ಸೋ ಬ್ಯೂಟಿಫುಲ್ ಬೇಬ್. ನಾನು ಯಾವತ್ತೂ ಹೋಗ್ಲಲ್ಲ, ಆಯ್ತಾ? ಬ್ಯೂಟಿ, ಇನ್ನರ್ ಬ್ಯೂಟಿ ಮುಖ್ಯ. ಉರಿಸ್ತಿದ್ದಾಳೆ ಗೈಸ್, ಉರಿಸ್ಲಿ. ನಾವು ಇದಕ್ಕೆಲ್ಲ ಜಗ್ಗಲ್ಲ ತಗ್ಗಲ್ಲ ಬಗ್ಗಲ್ಲ. ಅದಕ್ಕೆ ನೀವು ಹಿಂಗಿರೋದು. ಬನ್ನಿ. ಆ್ಯಂಡ್ ಇವತ್ತು ಒಂದು ಶೂಟ್ ಇದೆ. ಶೂಟ್ ಮುಗಿಸ್ಕೊಂಡು ಎಲ್ಲರೂ ಹೋಗೋಣ, ಮಸ್ತ್ ಮಜಾ ಮಾಡೋಣ ನಾವಿಬ್ರು. ತುಂಬ ದಿನ ಆಯಿತು. ಸೊ ಅಂದರೆ ನಾವಿಬ್ರು ಮಜಾ ಮಾಡಿ, ಅಂದರೆ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಯಿತು. ಹಾಗಾಗಿ ಸಿಕ್ಕಾಪಟ್ಟೆ ಬ್ಯುಸಿ ಭೂಮಿಕಾ, ಎಲ್ಲಿ ನಮ್ಮ ಕೈಗೆಲ್ಲ ಸಿಗಲ್ಲ. ಅದಕ್ಕೆ ಫುಲ್ಲು ಇವತ್ತು ವಿಡಿಯೋ ಸಿಕ್ಕಿದೆ ಅಂತ ಹೇಳಿ ಪುಂಗಬಾರದು. ವಿಡಿಯೋ ಸಿಕ್ಕಿದೆ ಅಂತ ಪುಂಗದಲ್ಲ, ಸತ್ಯ ಅಲ್ಲ ಅಂತ ಹೇಳ್ಬಿಡು. ನೋಡ್ತೀನಿ, ನೈಜತೆ ಅಲ್ಲ ಗೈಸ್, ಸುಳ್ಳು. ಸತ್ಯ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ. ಬಿಡಿ ಗೈಸ್, ಇವತ್ತು ಶೂಟ್ ಮುಗಿಸ್ಕೊಂಡು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಶೂಟ್ ಮುಗಿಯುತ್ತೆ ಅಂತ. ಆ್ಯಂಡ್ ಅಷ್ಟೇ, ಡನ್. ಹಿಂಗೆ ಹಿಡ್ಕೊಂಡ್ರೆ ಬಟ್ಟೆನೇ ಹಾಕೊಂಡಿಲ್ಲ ಅಂತ ಕಾಣ್ತಾ ಇಲ್ಲ. ಪ್ಲೀಸ್, ಹಾಕ್ಕೊಂಡಿದ್ದೀನಿ ಟಾಪ್ ಇದು. ಏನೋ ಕಾಮೆಂಟ್ ಮಾಡಬೇಡಿ. ನೋಡಿ, ನಾನೇ ಇನ್ನು ಲಿಪ್ಸ್ಟಿಕ್ ಆಗಿಲ್ಲ. ಓಕೆ, ನೀನು ಚೆನ್ನಾಗಿದೆಯಾ, ಬಟ್ ನನಗೆ ಮೇಕಪ್ ಮಾಡ್ಕೊಂಡಿದ್ದೀನಿ. ಯಾರು ಚೆನ್ನಾಗಿ ಕಾಣ್ತಿದ್ದಾರೆ? ಹೇಗೆ ಕಾಣ್ತಿದ್ದೀನಿ ಗೈಸ್? ಎಕ್ಸ್ಟ್ರಾಡಿನರಿ, ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಯಾವುದೋ ಒಂದು ವರ್ಡ್ ಕಲ್ತಿದ್ವಲ್ಲ, ಸೂಪರ್ ಕ್ಯಾಲಿಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್. ಸೂಪರ್ ಕ್ಯಾಲಿಫ್ರಾಜಿಲಿಸ್ಟಿಕ್ ಎಕ್ಸ್ಪಿಯಾಲಿಡೋಷಿಯಸ್. ಹಿಂಗೆ ಹೊಸ ದೊಡ್ಡ ವರ್ಡ್ ಕಲ್ತ್ಬಿಟ್ಟಿದ್ದೀನಿ ನಾನು. ಸೂಪರ್. ಇವಾಗ ಮೇಕಪ್ ಕಂಪ್ಲೀಟ್ ಆಗಿದೆ, ಔಟ್ಫಿಟ್ ಏನೋ ಆಗಿಲ್ಲ. ಸೊ ವೆಯ್ಟಿಂಗ್. ಮೇಕಪ್ ಸಕ್ಕತ್ತಾಗಿ ಬಂದಿದೆ. ಸಿಗಟ್ ಗ್ಲೋ. ನಿಮಿಷ ಬೇಗ. ಅದು ಎಷ್ಟು ಕಾಳು ಇವಳು ನಾನು ಶೂಟ್ ಮಾಡಬೇಕಾದ್ರೆ ಇವಳು ಏನು ಮಾಡ್ತಾಳೆ ಗೊತ್ತಾ ಗೈಸ್? ಏನು ಮಾಡ್ತಾಳೆ? ಆಡ್ಕೋತೀನಿ ಹಂಗೆ ಹಿಂಗೆ ಅಂತ. ನಾನು ಆಡ್ಕೊಳ್ದಲ್ಲ, ಯಾರು ಆಡ್ಕೋಬೇಕು? ನೀವು ಆಡಿಯನ್ಸ್ ಆಡ್ಕೊಂಡ್ರೆ ಬೆಲೆ ಇರೋದು, ನಾನು ಆಡ್ಕೊಂಡ್ರೆ ಬೆಲೆ. ಓಕೆ, ಇದು ಕಂಪ್ಲೀಟ್ ನನ್ನ ಮೇಕಪ್. ಒಳ್ಳೆ ಮದುವೆ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ ಅಲ್ಲ ಗೈಸ್? ಸಿ, ಬಟ್ ಇದೊಂದು ಪಿಂಪಲಿಂದ ಇಷ್ಟು ದಿನ ಇರಲಿಲ್ಲ. ಮೇಕಪ್ ಮಾಡ್ಕೋಬೇಕು ಅಂತ ಬಂದಿದೆ.
ಅಯ್ಯೋ ನನ್ನ ಟೇಬಲ್ ಹೋಯ್ತು. ಏನ್ ಮಾಡ್ದೆ? ಗೈಸ್, ಇದು ನನ್ನ ಲಾಸ್ಟ್ ಔಟ್ಫಿಟ್. ಹೇಗಿದೆ? ಸಕ್ಕತ್ತಾಗಿದೆ ಅಲ್ಲ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇಕಪ್ಪು, ಆಮೇಲೆ ಈ ಡ್ರೆಸ್ ಕಾಂಬಿನೇಷನು ಅಳ್ತಾ ಹೆಂಗೆ ಚೇತು? ಸೂಪರ್. ಹೆಂಗಿದೆ? ಸೂಪರ್. ಅಬ್ಬಾ, ಏನಾಯ್ತು? ಅಮ್ಮೋ ದೇವ್ರೇ, 3ನೇ ಸತಿ ತೆಗಿತೆ ಆದರೂ ಸಕ್ಕತ್ತಾಗಿದೆ ಅಲ್ಲ? ಇಷ್ಟ ಆಯಿತು. ನಂಗೆ ತುಂಬ ಸುಸ್ತಾಗ್ತಿದೆ, ಯಾಕಂದರೆ 12ಇಂದ ಹೀಲ್ಸ್ ಹಾಕೊಂಡು ಸಾಕಾಗೋಗಿದೆ. ಗೈಸ್, ಏನು ಮಾಡಲಿ ನಾನು? ಮನೆಗೆ ಹೋಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳೋಣ. ಬಟ್ ನಾನು ಈ ಡ್ರೆಸ್ ರಿಮೂವ್ ಮಾಡೋಕ್ಕೆ ಮನಸ್ಸೇ ಆಗ್ತಿಲ್ಲ, ಗೊತ್ತಾ ಗೈಸ್? ಅಷ್ಟು ಸಕ್ಕತ್ತಾಗಿದೆ ಕಾಂಬಿನೇಷನ್. ವಾವ್, ಸಿ, ಲುಕ್ ಎಟ್ ದಿಸ್ ಕಲರ್ ಕಾಂಬಿನೇಷನ್, ಗೋಲ್ಡ್ ವಿತ್ ಬ್ರೌನ್ ಟಿಶ್ಯೂ. ಗಾಡ್, ಸಕ್ಕತ್ತಾಗಿದೆ. ಐ ಲವ್ ದಿಸ್ ಕಾಂಬಿನೇಷನ್. ಆ್ಯಂಡ್ ಇವಾಗ ಮೇಕಪ್ ಆಮೇಲೆ ರಿಮೂವ್ ಮಾಡ್ತೀನಿ. ನಾನು ಇವತ್ತು ಹೇಳಿದ್ದೆ ಹೊರಗಡೆ ಹೋಗೋಣ ಅಂತ, ಬಟ್ ಸಾರಿ ಚೇತು, ಇವತ್ತು ಆಗ್ತಾ ಇಲ್ಲ. ಸೊ ಟೈಮ್ ಬಂದು ಎಷ್ಟು ಗಂಟೆ? ಆಲ್ರೆಡಿ 9 ಆಯಿತಾ? 9:40 ಆಯಿತು ಗೈಸ್. ನಾನು ಬೆಳಿಗ್ಗೆ 11:30ಗೆ ಬಂದಿದ್ದು. ಲಿಟ್ರಲಿ ಇಷ್ಟು ಅವರ್ ಶೂಟ್ ನಾನು ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್. ಆ್ಯಂಡ್ ಮೇಕಪ್ ಇನ್ನೂ ಹಾಗೇ ಇದೆ. ಆ್ಯಂಡ್ ಇದು ಶೂಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವಾಗ ನಮ್ಮ ಮುಂದಿನ ಪಯಣ ಹಾಗೆ ಹೇಳ್ತೀನಿ ವೀಡಿಯೋದಲ್ಲಿ. ಫಸ್ಟು ಇವಾಗ ಡ್ರೆಸ್ ಎಲ್ಲ ರಿಮೂವ್ ಮಾಡಿ, ಜ್ಯುವೆಲ್ಸ್ ಎಲ್ಲ ರಿಮೂವ್ ಮಾಡಿ ನನ್ನ ಬಟ್ಟೆಗೆ ವಾಪಸ್ ಬರ್ತೀನಿ. ಗೈಸ್, ಇವತ್ತು ನಾವು ನಿನ್ನೆ ಫುಲ್ ಟಯರ್ಡಾಗಿ ಮಲ್ಕೊಂಡಿದ್ವಿ. ಆ್ಯಂಡ್ ಇವತ್ತು ಬೆಳಿಗ್ಗೆ ಒಂದು ಶೂಟ್ ಇತ್ತು, ಅದನ್ನ ಮುಗಿಸ್ಕೊಂಡು ಸೀದಾ ನಾವು ಮಾಲಿಗೆ ಬಂದಿದ್ದೀವಿ. ಬೆಂಗಳೂರಿಗೆ ಬರೋದೇನು ಕೇಳಿ? ದುಡ್ಡು ಡಾಯ್ಸೋಕ್ಕೆ. ಎಸ್, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಖರ್ಚು ಮಾಡಬೇಕು. ಆಯ್ತಮ್ಮ, ಆಯ್ತು. ಇವತ್ತು ಚಾಲೆಂಜು. ಚೇತು ನನಗೆ ₹1 ಕೊಡ್ಸಲ್ಲ. ನನಗೆ ಗೊತ್ತಿಲ್ಲ. ಹೇಳಲೇಬೇಡ. ಅಲ್ಲ, ನೀನು ಹೇಳ್ಕೊಂಡು ಕರ್ಕೊಬಂದಿದ್ದೆ ತಾನೇ ಚಾಲೆಂಜು ಅಂತ ಅಂದ್ಕೊಂಡು ನನ್ನ ಮುಂದಾಯ್ಸಕ್ಕೆ ಹೋಗೇ ನೋ ಮನೇಲಿ ಕೊಡಿಸ್ತೀನಿ, ಏನು ತಗೊಂಡಿಲ್ಲ ಬಂದಾಗಿಂದ ಅಂತ ಹೇಳಿದೆ ತಾನೇ. ಸುಮ್ಮನೆ ಅದು ತಮಾಷೆ, ಸೀರಿಯಸ್ ಆಗ್ತಾಡ. ಚೇತು, ನಾನು ಸಾರಕ್ಕೆ ಬಂದಿದ್ದೀನಿ. ನಾನು ಕಾಮಿಡಿಗೆ ಏನೇನೋ ಹೇಳ್ತೀನಿ. ಹತ್ರ ಬೇಗ ಸಿಗ್ತಾರ ಅಳ್ಬೇಡ, ದುಡ್ಡಿಲ್ಲ ನನ್ನ ಹತ್ರ. ನಾನು ಕೊಡೋಲ್ಲ. ನಾ ಇಲ್ಲಿ ಹಠ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಹೊರಡಾಡಿದ್ರೆ ಕೊಡಿಸ್ತೀನಿ, ಹಾಗೆಲ್ಲ ಮಾಡಲ್ಲ. ನೋಡ್ದವ್ರು ತಪ್ಪು ತಿಳ್ಕೊತಾರೆ ಆಯಿತಾ? ಗೈಸ್, ಇವಳಿಂಗೆ ಅಂತಾಳೆ, ಲಾಸ್ಟಿಗೆ ಕೊಡಿಸ್ತಾಳೆ. ಸರಿಯಾಗಿ ಬ್ಲೇಡ್ ಹಾಕ್ಸ್ತೀನಿ ಇವತ್ತು, ಸರಿಯಾಗಿ. ಚೇತು ಪ್ಲೀಸ್ ಕೊಡ್ಸೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೋಗ್ತಾ ಇದ್ದೀವಿ ಗೈಸ್. ನನಗೆ ಲಾಸ್ಟಿಗೂ ಕೊಡ್ತಿದ್ದು, ಏನು ಕೊಟ್ಟಿದ್ಲು ಅಂತ ಸರ್ಪ್ರೈಸ್ ಆಯಿತು. ನನಗಿಂತ ಅವಳೇ ತಗೊಂಡು ಗೈಸ್, ಅದೇ ಬೇಜಾರಾಗಿತ್ತು. ನನಗೆ ಒಂದು ಕೊಡ್ಸಿದ್ದು, ಇರೋ ಬರೋದು 4 ಡ್ರೆಸ್ ತೊಗೊಂಡಿದ್ದಾಳೆ. ಚೇತುಗೆ ಯಾರೋ ರೋಸ್ ಕೊಟ್ಟಿದ್ದಾರೆ. ರೋಸ್ ಮಾರೋನು. ಏಕೆ? ಯಾಕೆ ಅಂತ ರೋಸ್ ಮಾರೋನು ಕೊಡ್ತಾನೆ ನಿಜ, ಆದರೆ ಅದನ್ನ ಕೊಡೋರು ಅಲ್ಲಿಂದ ನನಗೆ ಕೊಡೋರು ರೋಸ್ ಮಾರೋರೆ. ದುಡ್ಡು ಕೊಟ್ಟರೆ ಕೊಡ್ತಾರೆ ಅವರು. ಆ್ಯಕ್ಚುಲಿ ಗೈಸ್, ನೆನೆ ಏನಾಯಿತು ಅಂದರೆ, ನಾವು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿ ಇಬ್ಬರು ಜಗಳ ಮಾಡಿಕೊಂಡು, ನೀನು ಜಾಸ್ತಿ ಖರ್ಚು ಮಾಡಿದೆ, ನಾನು ಜಾಸ್ತಿ ಖರ್ಚು ಮಾಡಿದೆ ಅಂತ. ಅದಕ್ಕೆ ವಿಡಿಯೋ ಎಂಡ್ ಆಯಿತು. ಅದಕ್ಕೋಸ್ಕರ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇರೋ ಸತ್ಯ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ನಾನು ಇವತ್ತು ಪೂಸಿ ಹೊಡಿಯೋಕ್ಕೆ, ಯಾರು ಖರ್ಚು ಮಾಡಿದ್ದು? ನಾನೇ ಪೂಸಿ ಹೊಡಿಯೋಕ್ಕೆ ಅವಳಿಗೆ ಗೈಸ್ ರೋಸ್ ಕೊಡ್ಸಿದೀನಿ, ಅವಳು ಸಮಾಧಾನ ಆಗ್ಲಿ ಅಂತ. ನೆನ್ನೆಯಿಂದ ನಾವಿಬ್ರು ಮಾತಾಡ್ಸಿಲ್ಲ ಅಷ್ಟೇ. ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇವಾಗ ಅಷ್ಟು ಖರ್ಚು ಮಾಡಿದ್ಲಲ್ಲ, ಇಷ್ಟು ಶಾಪಿಂಗ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಕೇಳಿ? ನಂಗೆ ನೆನ್ನೆ ತಗೊಂಡಿದ್ದು ಯಾವ್ದು ಇಷ್ಟ ಆಗಿಲ್ಲ. ಯಾಕೆ ಶಾಪ್ ಮಾಡ್ಬೇಕಾಗಿತ್ತು? ಸಿಟ್ಟು ಬಂತು ಅಂದ್ರೆ ಹೋಗಿ ಎಲ್ಲಾದ್ರೂ ಏನೋ ಮಾಡ್ಬೇಕು, ದುಡ್ಡು ಖರ್ಚು ಮಾಡೋದಲ್ಲ. ನನಗೆ ಅದೊಂಥರ ಹೋಗ್ಲಿ, ಖರ್ಚು ಮಾಡಿದ್ಮೇಲೆ ಚೆನ್ನಾಗಿರೋದಾದ್ರೂ ತಗೋಬೇಕಲ್ಲ. ಬೇಕಾ ಬಿಟ್ಟು ನಾನ್ಸೆನ್ಸ್. ಅದ್ಯಾವುದೋ ಚಪ್ಪಲಿಗೆ 8,000 ಕೊಟ್ಟಿದ್ದಾಳೆ. ವಾಟ್ ಕೈಂಡ್ ಆಫ್ ನಾನ್ಸೆನ್ಸ್ ನಂಗೆ ಗೊತ್ತಾಗಿಲ್ಲ. ನಾನು ಅದಕ್ಕೆ ಬೈದಿದ್ದು ಸರಿಯಾಗಿ. ಸೊ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಬ್ರು ಜಗಳ ಮಾಡಿಕೊಂಡು ಹತ್ಕೊಂಡು ಕಿಚ್ಚಾಡ್ಕೊಂಡು
ಸೊ ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ವಿ ಒಂದಾಗಿ, ಅದಕ್ಕೆ ರೋಸ್ ಕೊಡ್ಸಿದ್ದೀನಿ, ಸ್ವಲ್ಪ ಕ್ಯಾಚ ಕಾಣೋಣ ಚಿತ್ರಾನ್ನ ಅಂತ. ಆ್ಯಂಡ್ ಇದು ನಮ್ಮ ಏನಾಗಿರುತ್ತೆ ಸ್ಟೋರಿ ಆಗಿರುತ್ತೆ. ಐ ಥಿಂಕ್ ಈ ವಿಡಿಯೋದಲ್ಲಿ ಬರೀ ವಿಚಿತ್ರ ಥರ ಎಲ್ಲ ಕಟ್ ಆಗಿರುತ್ತೆ. ಆ್ಯಂಡ್ ಯಾ ಗೈಸ್ ಇಷ್ಟೇ ಅಪ್ಡೇಟ್ ಮಾಡಿದ್ದೀನಿ.